ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಅಯ್ಯಯ್ಯೋ ಅಯ್ಯೋ, ಯಾರು ನೀನು? ನಿನಗ್ ನೋಡ್ಕೊಂಡು ಹೋಗೋ ಗೊತ್ತಾಗಲ್ವಾ? ಏಯ್, ಏನೋ ವಿಷಯ? ತಿಂಡಿಗೆ ಏನ್ ತಂದಿದ್ಯಾ? ಏಯ್, ಇದು ನನ್ ಟಿಫಿನ್ ಬಾಕ್ಸ್. ಹೋಗು. ಮಮ್ಮಿ, ನನ್ ಟಿಫಿನ್ ವಾಪಸ್ ಕೊಡು. ತಗೋ. ಏನೋ ವಿಷಯ? ಅವನ್ ಟಿಫಿನ್ ವಾಪಸ್ ಕೊಟ್ಬಿಡು. ಹೋ, ನೀನ್ ನನ್ನ ತಡಿತೀಯಾ? ತಗೋ ಟಿಫಿನ್. ಸರಿ, ಹಾಗಾದ್ರೆ ನೀನ್ ಮಾತೆಲ್ಲ ಕೇಳಲ್ಲ ಅನ್ಸುತ್ತೆ. ಕರಾಟೆ ಬರತ್ತಾ ನಿನ್ಗೆ? ಬಾ ಆಡೋಣ. ಹಾಯ್, ನಾನು ಮೂಡಿ. ಅವರಿಬ್ರು ಜಗಳ ಆಡ್ಲಿ, ನಾವಿಬ್ರು ಫ್ರೆಂಡ್ಸ್ ಆಗೋಣ. ಹಾಯ್, ನಾನು ರೇವಾ. ಎಷ್ಟೊಂದು ಪವರ್ ಇದೆ, ಬಿಡು ಬಿಡು. ಓಹ್ ಸಾರಿ, ನನಗೆ ನೆನಪೇ ಇರೋದಿಲ್ಲ ನನ್ನಲ್ಲಿ ಎಷ್ಟು ಪವರ್ ಇದೆ ಅಂತ. ಪ್ಲೀಸ್ ಡೋಂಟ್ ಮೈಂಡ್. ಈಗ ನನ್ನ ತಮ್ಮ ಎಷ್ಟು ಜಗಳ ಮಾಡ್ತಿದ್ದಾನೆ ಅಂತ ನೋಡೋಣ. ಅರೆ ಗೆಳೆಯ, ಜಾಸ್ತಿ ಕೋಪ ಮಾಡ್ಕೋಬೇಡ. ಈಗ ಕೂಲ್ ಆಗು ನೀನು. ಏನಾಯ್ತು ಮ್ಯಾಡಿ? ನೀನ್ ಹುಷಾರಾಗಿದ್ಯಾ ತಾನೆ? ಈ ತರ ಮುಖಕ್ಕೆ ನೀರ್ ಹಾಕ್ತಾರಾ? ಜೊತೆಲಿರೋರ್ಗೆ ಹೀಗ ಮಾಡೋದು? ಅಯ್ಯೋ, ನನ್ನ ಗಾಡಿನ ಏನ್ ಮಾಡ್ಬಿಟ್ಟೆ ನೀನು? ವಾವ್, ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ಇದನ್ನ ನಾನ್ ತಗೊಳ್ಳ? ಪ್ಲೀಸ್ ಡೋಂಟ್ ಮೈಂಡ್. ಅಯ್ಯೋ, ನನ್ ನೆಕ್ಲೆಸ್ ತಗೊಂಡ್ಬಿಟ್ರು. ಅಯ್ಯೋ, ನೋಡಿ, ನನ್ ನೆಕ್ಲೆಸ್ ತಗೊಂಡ್ಬಿಟ್ರು. ಅಯ್ಯೋ, ಅದ್ರಲ್ಲೇನಿದೆ? ನೆಕ್ಲೆಸ್ ಅಲ್ವಾ ತಗೊಂಡಿದ್ದು? ಅಯ್ಯೋ, ಇವರೆಲ್ಲ ಯಾರು? ನಗರದಲ್ಲಿ ಎಷ್ಟು ಶಕ್ತಿವಂತ ವ್ಯಕ್ತಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಒಂದೇ ಕೈನಲ್ಲೇ ಕಾರನ್ನೇ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ನೋಡಿ, ಮತ್ತೆ ಜನಗಳನ್ನ ಎತ್ತು ಎಸೆದು ಬಿಡ್ತಾರೆ. ಅಯ್ಯೋ, ಇವ್ರೇನ್ ಮಾಡ್ತಿದ್ದಾರೆ ನಗರದಲ್ಲಿ? ಇವ್ರನ್ನ ಒಳ್ಳೆ ಕೆಲ್ಸಕ್ಕೋಸ್ಕರ ನಾವು ತಯಾರು ಮಾಡಿದ್ವಿ. ನಮ್ ಯಾಲ್ ಇವ್ರು ಏನ್ ಮಾಡ್ತಾ ಇದ್ದಾರೆ? ಸರ್, ನನಗೇನೋ ಸರ್ಕಿಟ್ ಕಲೆಕ್ಷನ್ ಏನೋ ಆಗಿರ್ಬೇಕು ಅನ್ಸುತ್ತೆ ಸರ್. ನಾನು ಅದನ್ನ ಚೆಕ್ ಮಾಡ್ತೀನಿ. ನನ್ ಎದುರುಗಡೆ ಕರ್ಕೊಂಡ್ ಬಾ, ಬೇಗ ಕರಿ ಅವ್ರನ್ನ. ಹಿಂದಿನ ಲೈಟು ಹಸಿರಾಗಿದೆ. ಇದ್ರ ಅರ್ಥ ಇವ್ರು ಒಳ್ಳೆ ಕೆಲ್ಸನೇ ಮಾಡ್ತಾರೆ ಅಂತ. ಆದ್ರೆ ಸಮಸ್ಯೆ ಎಲ್ಲಿದೆ? ನನ್ಗೇನು ಅರ್ಥ ಆಗ್ತಿಲ್ಲ. ಒಂದ್ ನಿಮಿಷ.
ಏನ್ ಟ್ರೈನಿಂಗ್ ಕೊಟ್ಟಿದೀವಿ? ನಿಮ್ಗೆ ಏನ್ ಕೆಲ್ಸ ಮಾಡ್ಬೇಕು ಅಂತ ವಹಿಸಿದ್ವಿ? ನಾವು ಒಳ್ಳೆ ಕೆಲ್ಸನ ಮಾಡ್ಬೇಕಾಗತ್ತೆ. ಸರಿ, ಏನ್ ಮಾಡ್ಬೇಕು ನೀವು? ಜನಗಳ ಸಹಾಯನ ಮಾಡ್ಬೇಕು. ಸರಿ, ಹಾಗಾದ್ರೆ ನಿಮ್ಗೆ ನೆನ್ಪಿದೆ ಅಲ್ವಾ? ಹಾ, ನೆನಪಿರತ್ತೆ. ಸರಿ, ನೀವು ಸಹಾಯ ಮಾಡೋದ್ನ ಮಾತ್ರ ಮರಿಬೇಡಿ. ಸರಿ, ನೀವು ಹೊರಡಿ. ಈಗ ಏನು ಸಮಸ್ಯೆ ಇಲ್ಲ. ಭಟ್ಟಾಚಾರ್ಯ, ಇದು ಎಲ್ಲಿವರೆಗೂ ಸರಿ ಇರುತ್ತೆ ಅಂದ್ರೆ ಅದು ನಿನ್ನ ಮುಂದೆ ಇರೋವರೆಗೂ ಮಾತ್ರ. ನಿನಗಿದು ಗೊತ್ತೇ ಇಲ್ಲ. ನಾನು ಇವ್ರೊಳಗಡೆ ರೆಡ್ ಚಿಪ್ ಅನ್ನ ಹಾಕಿದ್ದೀನಿ. ನನಗೆ ಯಾವಾಗ ಬೇಕೋ ಆವಾಗ ತಪ್ಪು ಕೆಲಸಗಳನ್ನ ನಾನು ಮಾಡಿಸ್ತೀನಿ. ಹೋ ಭಟ್ಟಾಚಾರ್ಯ, ನೀವು ಇವರಿಂದ ಬರೀ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಇದ್ದೀರಾ. ನಾನು ಇವರಿಂದ ಹಣ ಸಂಪಾದನೆ ಮಾಡ್ತೀನಿ. ಹಣ. ಕೇಳಿ ರೋಬೋ ಫ್ಯಾಮಿಲಿ, ಈಗ ನೀವೇನ್ ಮಾಡ್ತೀರಾ? ಹೋಗಿ ಧ್ವಂಸ ಮಾಡ್ತೀವಿ, ಎಲ್ಲಾನು ಹಾಳು ಮಾಡ್ತೀವಿ, ಜನಗಳಿಗೆ ತೊಂದರೆ ಕೊಡ್ತೀವಿ. ವೆರಿ ಗುಡ್. ಈಗ ನೀವು ಬ್ಯಾಂಕ್ನ ಲೂಟಿ ಮಾಡ್ತೀರಾ, ಅಂಗಡಿಗಳನ್ನ ಲೂಟಿ ಮಾಡ್ತೀರಾ, ಮತ್ತೆ ಲೂಟಿ ಮಾಡಿ ಎಲ್ಲಾನು ನನಗೆ ತಂದು ಕೊಡ್ತೀರಾ. ಸರಿ, ನಾವು ಹಾಗೇನೆ ಮಾಡ್ತೀವಿ. ಸರಿ, ನೀವೀಗ ಹೊರಡಿ, ಹೋಗಿ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ? ಕಳ್ತನ ಮಾಡ್ತಿದ್ದೀರಾ? ನಾಚಿಕೆ ಆಗಲ್ವಾ? ಮ್ಯಾಮ್, ನೀವ್ ಇಲ್ಲಿಂದ ಹೋಗಿ. ಮೇಡಮ್, ಏನಾಯ್ತು? ಅಲ್ಲಿ ನೋಡಿ, ಅವ್ನ್ ನನ್ನನ್ನ ತಳ್ಬಿಟ್ಟ, ಮತ್ತೆ ಪರ್ಸಿಂದ ಕಳ್ತನ ಮಾಡ್ತಿದ್ದಾನೆ. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ಕಳ್ತನ ಮಾಡ್ತೀರಾ? ನಿಮ್ಮನ್ನ ಏನ್ ಮಾಡ್ತೀನಿ ನೋಡಿ ಈಗ. ಅಯ್ಯೋ, ಬಿಟ್ಬಿಡಿ, ಕಳ್ತನ ಮಾಡಿ. ಅಯ್ಯೋ, ನನ್ನನ್ನು ಬಿಟ್ಬಿಡಿ. ಅಯ್ಯೋ, ಕಳ್ತನ ಮಾಡಿಬೇಕಂದ್ರೆ ನನ್ ಬಿಟ್ಬಿಡಿ. ಯಾರು ಇಲ್ಲಿ ಕಳ್ತನ ಮಾಡ್ತಾ ಇರೋದು? ಅಯ್ಯೋ ನೋಡಿ, ಅವರು ಬ್ಯಾಂಕ್ ನ ಲೂಟಿ ಮಾಡ್ತಿದ್ದಾರೆ. ಬ್ಯಾಂಕ್ ಲೂಟಿ ಮಾಡ್ತಿದಾರ? ಯಾರದು? ನನ್ನ ಏರಿಯಾದಲ್ಲಿ ಬ್ಯಾಂಕ್ ಲೂಟಿ ಮಾಡ್ತಾ ಇರೋರು? ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ನಿಂತ್ಕೊಳ್ಳಿ. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನನ? 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡಿ, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಹೌದಾ? ಹಾಗಾದ್ರೆ ನೀನಿಲ್ಲೇನ್ ಮಾಡ್ತಾ ಇದೀಯಾ? ಹೋಗು, 50 ಕಿಲೋಮೀಟರ್ ದೂರ. 50 ಕಿಲೋಮೀಟರ್ ದೂರ ಅಂತ ಹೇಳಿ 50,000 ಕಿಲೋಮೀಟರ್ ದೂರ ಬಿಸಾಕ್ಬಿಟ್ಟಿದ್ದಾನೆ. ಇದು ಮೋಸ. ಶಿವ, ನ್ಯೂಸ್ ನೋಡಿದ್ಯಾ? ಒಂದ್ ಕಪಲ್ ಓಡ್ತಾ ಇರೋ ಗಾಡಿ ನಿಲ್ಲಿಸ್ಬಿಡ್ತು, ಕಾರ್ನ ಎತ್ತಿ ಬಿಸಾಕ್ಬಿಡ್ತು. ಹಾ, ನೋಡ್ದೆ. ಅವ್ರನ್ನ ನೋಡಿ ಮ್ಯಾಡಿ ಮತ್ತೆ ಮೂಡಿಯ ನೆನ್ಪ್ ಬಂದ್ಬಿಡ್ತು ನನ್ಗೆ. ಅವ್ರ ಬಳಿ ಕೂಡ ಸೇಮ್ ಪವರ್ಸ್ ಇದೆ. ಅವರು ಮ್ಯಾಡಿ ಮತ್ತೆ ಮೂಡಿ ಅಪ್ಪ ಅಮ್ಮನೆ. ನನಗೆ ಗೊತ್ತಾಯ್ತು, ಅವರು ಏಲಿಯನ್ಸ್ ಆಗಿರ್ಬೋದು. ಯಾವ್ದಾದ್ರು ಮನ್ಷಗ್ ಅಷ್ಟೊಂದು ಪವರ್ಸ್ ಇರುತ್ತೋ? ಹೇಳಿ. ಒಂದ್ಸಲ ನಮ್ಮೂರಲ್ಲಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ನಾನ್ ರೋಬೋಟ್ ಆಗಿದ್ದೆ. ಅಲ್ಲಿರೋ ಜನರನ್ನ ಇಂಪ್ರೆಸ್ ಮಾಡಕ್ಕೆ ಒಂದ್ ಕಲ್ಗೆ ನಾನ್ ಹೊಡ್ದೆ. ಆ ಕಲ್ಗೇನು ಆಗ್ಲಿಲ್ಲ, ನನ್ ಕೈ ನೋವ್ತು. ನನ್ನ ಹತ್ರ ಮ್ಯಾಡಿ ಮತ್ತೆ ಮೂಡಿ ತರ ಪವರ್ಸ್ ಇದ್ದಿದ್ರೆ ಕಲ್ಲೇನು ಬಾಗ್ಲೇ ಹೊಡೆದಾಕ್ಬಿಡ್ತಿದ್ದೆ ನಾನು. ಎಸ್ ಇರಬಹುದು. ಅವರು ರೋಬೋಟೇ. ಶಿವ, ರೋಬೋಟ್ಸ್ ನಲ್ಲೇ ಇಷ್ಟೊಂದ್ ಶಕ್ತಿ ಇರೋಕ್ ಸಾಧ್ಯ. ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ರೋಬೋಟ್ಸ್ ಇರುತ್ತೆ. ಅದನ್ನ ಮನುಷ್ಯರ ತರಾನೇ ಮಾಡಬಹುದು. ಎಸ್, ನೀನ್ ಹೇಳಿದ್ ಸರಿ ರೇವಾ. ಅವ್ರ ಜೊತೆ ಫೈಟ್ ಮಾಡೋದ್ರ ಬದಲು ಅವ್ರನ್ನ ಮುಗ್ಸೋದಿಕ್ಕೆ ಯಾವ್ದಾದ್ರು ಐಡಿಯಾ ಉಪಯೋಗಿಸ್ಬೇಕಾಗತ್ತೆ ನಾವು. ನಾ ಹೇಳಿದ್ ಸರಿ ಅಲ್ವಾ? ಶಿವ, ಬೇಗ ಬಾ. ಬೇಡ, ಬರಬೇಡ. ನೀನಿಲ್ಲಿ
ಬರಕ್ಕಾಗಲ್ಲ. ಕೇಳು ಶಿವ, ವೇದ ಸಿಟಿ ಬ್ಯಾಂಕ್ ನಲ್ಲಿ ಕಳ್ತನ ಆಗ್ಬಿಟ್ಟಿದೆ. ಲಡ್ಡು ಸಿಂಗ್ ಸರ್, ನೀವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು 50 ಕಿಲೋಮೀಟರ್ ಇಲ್ಲ 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 ಇಲ್ಲ, ನಾನು 50 ಕಿಲೋಮೀಟರ್ ದೂರ ಅಲ್ಲ, 50,000 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀನಿಲ್ಲಿ ಖಂಡಿತ ಬರೋದಕ್ಕಾಗಲ್ಲ. ನನ್ನನ್ನು ಬಿಟ್ಬಿಡು. ನೀನು ಆದಷ್ಟು ಬೇಗ ವೇದ ಸಿಟಿ ಬ್ಯಾಂಕ್ಗೆ ಹೋಗು, ಬೇಗ. ಲಡ್ಡು ಸಿಂಗ್ ಅವರೇ, ಶಿವ, ಜ್ಯುವೆಲರಿ ಶಾಪ್ ನಲ್ಲಿ ಕಳ್ತನ ಆಗಿದೆ, ಬೇಗ ಅಲ್ಲಿಗೆ ಹೋಗು. ಲಡ್ಡು ಸಿಂಗ್ ಸರ್, ನೀವ್ ಎಲ್ಲಿದ್ದೀರಾ? ಅಯ್ಯೋ, ನಾನು 50-100 ಕಿಲೋಮೀಟರ್ ದೂರದ ಡೈಲಾಗ್ ನ ಹೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿ ನನ್ನನ್ನ ಜೋರಾಗಿ ಅಲ್ಲಿಂದ ಎಸ್ದು ಬಿಟ್ಟ. ನಾನೀಗ ಸ್ಪೇಸ್ ಅಲ್ಲಿ ಬಂದು ಬಿದ್ದ್ಬಿಟ್ಟಿದ್ದೀನಿ. ಲಡ್ಡು ಸಿಂಗ್ ಸರ್, ಇವಾಗಂತೂ ಕನ್ಫರ್ಮ್ ಆಗೋಗಿದೆ, ಇಷ್ಟೊಂದು ಪವರ್ ಒಬ್ಬ ಮನುಷ್ಯನಿಗಿರೋದಕ್ಕೆ ಸಾಧ್ಯ ಇಲ್ಲ. ಅವರು ಮನುಷ್ಯರಲ್ಲ, ರೋಬೋಟ್ಗಳು. ಇವನ್ ಜೊತೆ ಫೈಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವರ ಬಾಸ್ನ ಹಿಡಿಬೇಕಾಗುತ್ತೆ. ನೀವೇ ಈ ರೋಬೋಟ್ಗಳ ಓನರ್ ಅಂತ ಅನ್ಸುತ್ತೆ. ಇವನಿಗೆ ಹೇಗೆ ಗೊತ್ತಾಯ್ತು? ಸೈಂಟಿಸ್ಟ್ನ ಹಿಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಮಗು. ನಮ್ ಬಾಸ್ನ ಹಿಂಬಾಲಿಸ್ತಾ ಇದೀಯ ನೀನು. ಈಗ ನಿನ್ನ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡು. ಬಾಸ್ ಆರ್ಡರ್ ಕೊಟ್ಟಿದ್ದಾರೆ ನಿನ್ನನ್ನ ಮುಗಿಸ್ಬಿಡ್ಬೇಕು ಅಂತ. ಶಿವನ ಮುಗಿಸೋದು ಅಂದ್ರೆ ಅಷ್ಟೊಂದು ಸುಲಭ ಏನಲ್ಲ. ಅಂಕಲ್, ಇವಾಗ ಬನ್ನಿ. ಈ ಜಾಗ ನಿಮ್ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟ್ ಆಗಿದೆ, ಸರಿನಾ? ಒಂದು ಮಗುವಿನ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರೋದು ಚೆನ್ನಾಗ್ ಕಾಣೋದಿಲ್ಲ, ಗೊತ್ತಾಯ್ತಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹುಡುಗಿ ಆಗ್ಬಿಟ್ಟು ಹುಡುಗರ್ನ ಎದುರಾಕೋತಿಯಾ? ಧೈರ್ಯ ಇದ್ರೆ ರೇವಾ ಜೊತೆ ಹೊಡೆದಾಡು. ಇನ್ನು ಹೊಡೆದಾಡೋಣವಾ ಮಗು, ಅಥವಾ ಸಾಕ್ ಮಾಡೋಣವಾ? ಮಗು ಅಂತ ಕರಿಬೇಡಿ ಅಂಕಲ್.
ಈ ರೋಬೋಟ್ಗಳನ್ನ ಮುಗಿಸೋದಕ್ಕೆ ಒಂದೇ ದಾರಿ ಇರೋದು. ಓಕೆ, ಬನ್ನಿ. ಧೈರ್ಯ ಇದ್ರೆ ಇಬ್ರು ಒಟ್ಟಿಗೆ ಬನ್ನಿ, ನಿಮ್ಮಿಬ್ರು ನೋಡ್ಕೋತೀನಿ, ಸರಿನಾ? ಅಯ್ಯೋ, ಏನ್ ಮಾಡ್ಬಿಟ್ರಿ ನೀವು? ಎಷ್ಟು ಕಷ್ಟಪಟ್ಟು ಮಾಡಿದ ರೋಬೋಟ್ನ ಹಾಳು ಮಾಡ್ಬಿಟ್ರಲ್ಲ. ಕೋಟ್ಯಾಂತರ ರೂಪಾಯಿನ ನೀವು ನಷ್ಟ ಮಾಡ್ಬಿಟ್ರಿ ನಂದು. ಶಿವ, ಎಲ್ಲಿದೀಯಾ? ನಾನ್ ಬರ್ತಾ ಇದ್ದೀನಿ, ಕಾಪಾಡು ನನ್ನ. ನಾನ್ ಲ್ಯಾಂಡಿಂಗ್ ಆಗ್ತಾ ಇದ್ದೀನಿ. ಲಡ್ಡು ಸಿಂಗ್ ಸರ್, ಲ್ಯಾಂಡಿಂಗ್ ಎಲ್ಲಾಗ್ತಿದೆ? ಶಿವ, ಕಾಪಾಡು. ಲಡ್ಡು ಸಿಂಗ್ ಸರ್, ನೀವು ಅಲ್ಲಿ ಮೇಲ್ಗಡೆ ಎಲ್ಲಿ ಹೋಗ್ಬಿಟ್ಟಿದ್ರಿ? ಅಯ್ಯೋ ಶಿವ, ಆ ವ್ಯಕ್ತಿ ನನ್ನ 50 ಕಿಲೋಮೀಟರ್ ದೂರ ಹೋಗುವಂತ ಬಿಸಾಕ್ಬಿಟ್ಟ. ಲಡ್ಡು ಸಿಂಗ್ ಸರ್, ಎಲ್ಲಾ ರೋಬೋಟ್ಗಳು ನಮ್ಮ ವಶ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಅದರ ಓನರ್. ನಾನಲ್ಲ ಯಜಮಾನ. ಯಜಮಾನ ಇನ್ನೊಬ್ರು ಬೇರೆಯವರು. ನಾನು ಕೇವಲ ಅವರ ಅಸಿಸ್ಟೆಂಟ್ ಅಷ್ಟೇ. ಸರಿ ಶಿವ, ಇವ್ರ ಮಾಲೀಕ ಯಾರು ಅಂತ ನಾನ್ ನೋಡ್ಬೇಕು. ಹೇಳು ಹೇಳು, ನಿಮ್ ಮಾಲೀಕ ಯಾರು ಅಂತ ಎಲ್ಲಿದ್ದಾನೆ ಹೇಳು. ಇನ್ಸ್ಪೆಕ್ಟರ್, ಇವನ್ನ ಖಂಡಿತ ಬಿಡ್ಬೇಡಿ. ಇವನ್ ನನ್ನ ಪ್ರಯತ್ನಗಳನ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ. ನಾನು ಈ ರೋಬೋಟ್ ಗಳನ್ನ ಮಾಡಿರೋದು ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತ, ದೇಶಕ್ಕೆ ಉಪಯೋಗ ಆಗ್ಲಿ ಅಂತ, ಜನರಿಗೆ ಸಹಾಯ ಆಗ್ಲಿ ಅಂತ. ಆದ್ರೆ ನಾನ್ ಮಾಡಿರೋ ಪ್ರಯತ್ನಗಳನ್ನೆಲ್ಲ ಇವನು ಹಾಳು ಮಾಡ್ಬಿಟ್ಟ. ಏನು ಚಿಂತೆ ಮಾಡಬೇಡಿ ಸರ್ ನೀವು. ಅವನಿಗೆ ನಾನು ಈ ಜೈಲಲ್ಲೇ ಪ್ರಪಂಚನ ತೋರಿಸ್ತೀನಿ. ಹೇಗ ಅವನಿಗೆ ಪ್ರಪಂಚ ತೋರಿಸ್ತೀನಿ ಅಂದ್ರೆ, ಅವನು ಸ್ಪೇಸ್ ಅಲ್ಲಿ ಹೋಗಿ ಮಜಾ ಮಾಡ್ಬೇಕು. ಬಾರಪ್ಪ ಮಿಸ್ಟರ್ ನಮ್ಯಾರ್, ನಿನಗೆ ಜೈಲಲ್ಲೇ ಹಾಕಿ ರುಬ್ತೀನಿ. ಬನ್ನಿ. Watch India's largest kids library only on Jio Hotstar. Download the app now.